ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತು ನಾವು ಜೀವಕ್ರಿಯೆಗಳು ಅನ್ನುವಂಥ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಉಸಿರಾಟ ಅನ್ನುವಂಥ ಪ್ರಕ್ರಿಯೆ ಬಗ್ಗೆ ಚರ್ಚೆಯನ್ನು ಮಾಡೋಣ. ಪ್ರತಿಯೊಂದು ಜೀವಿಗಳು ಬದುಕಬೇಕಾದ್ರೆ ಮೂಲ ಒಂದು ಗುಣನೇ ಯಾವುದಪ್ಪ ಅಂದ್ರೆ ಉಸಿರಾಟ. ಯಾಕಂದ್ರೆ ಜೀವಕ್ರಿಯೆಗಳಲ್ಲಿ ಒಂದು ಮಹತ್ವದ ಅಥವಾ ಜೀವಿ ಜೀವಂತವಾಗಿರಬೇಕಾದ್ರೆ ಒಂದು ಪ್ರಮುಖ ಲಕ್ಷಣನೇ ಯಾವುದಪ್ಪ ಅಂದ್ರೆ ಸೊ ಅದುವೇ ಉಸಿರಾಟ. ಸ್ನೇಹಿತರೆ, ಉಸಿರಾಟ ಅಂದರೆ ಏನು, ಯಾವುದಕ್ಕೆ ನಾವು ಉಸಿರಾಟ ತಂದು ಕರಿತಾ ಇದ್ದೇವೆ? ಸಿಂಪಲ್ಲಾಗಿ ಹೇಳ್ತಾ ಇದ್ದೇವೆ, ಆಹಾರವು ಉತ್ಕರ್ಷಣೆಗೊಂಡು ಸೊ ಅಲ್ಲೇನಾಗ್ತದೆ ಹೇಳ್ರಿ, ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇದೆ, ಜೊತೆಗೆ ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಪ್ರಕ್ರಿಯೆಗೆ ನಾವು ಕಾಮನ್ ಆಗಿ ಏನಂತ ಕರಿತಾ ಹೇಳ್ರಿ, ಉಸಿರಾಟ ಅಂತ ಕರಿತಾ ಇದ್ದಾವೆ. ಸೊ ಪ್ರತಿಯೊಂದು, ಅದು ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪ್ರತಿಯೊಂದು ಜೀವಿಗಳಲ್ಲಿ ಉಸಿರಾಟ ನಡೀತಾ ಇದೆ. ಆಹಾರ ಏನಾಗ್ತದಪ್ಪ ಅಂದ್ರೆ ಆಕ್ಸಿಜನ್ ಸಹಾಯದಿಂದ ಏನಾಗ್ತದಪ್ಪ ಅಂದ್ರೆ ಕೆಲವೊಂದು ಏನಾಗ್ತದೆ ಹೇಳ್ರಿ, ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ನೀರು, ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೇವೆ, ಉಸಿರಾಟ ಪ್ರಕ್ರಿಯೆ ಅಂತ ಕರಿತೇವೆ. ಒಟ್ಟಾರೆ ಏನಪ್ಪ ಆ ಸೊ ಇಲ್ಲಿ ಆಹಾರವು ದಹನ ಕ್ರಿಯೆಗೆ ಒಳಪಟ್ಟು ಅಥವಾ ಉತ್ಕರ್ಷಣೆಗೆ ಒಳಪಟ್ಟು ಏನಂತ ಹೇಳ್ರಿ, ಶಕ್ತಿ ಬಿಡುಗಡೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಯಾವುದಪ್ಪ ಅಂದ್ರೆ ಉಸಿರಾಟ ಪ್ರಕ್ರಿಯೆ. ಸ್ನೇಹಿತರೆ, ಉಸಿರಾಟದಲ್ಲಿ ಎರಡು ವಿಧಗಳನ್ನ ನಾವು ನೋಡ್ತಾ ಇದ್ದೇವೆ. ಒಂದು ವಾಯುವಿಕೆ ಉಸಿರಾಟ, ಇನ್ನೊಂದು ಅವಾಯುವಿಕೆ ಉಸಿರಾಟ. ನೆನ್ಪಿಟ್ಟುಕೋರಿ, ವಾಯುವಿಕೆ ಮತ್ತು ಅವಾಯುವಿಕೆ ಉಸಿರಾಟ ಅಂತ ನಾವು ಕರಿತಾ ಇದ್ದೇವೆ. ಸ್ನೇಹಿತರೆ ನೆನ್ಪಿಟ್ಟುಕೋರಿ, ವಾಯುವಿಕೆ ಉಸಿರಾಟ, ಇನ್ನೊಂದು ಅವಾಯುವಿಕೆ ಉಸಿರಾಟ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಂಗಾರೆ ಯಾವುದಕ್ಕೆ ವಾಯುವಿಕೆ ಕರಿತಾರೋ, ಯಾವುದಕ್ಕೆ ಅವಾಯುವಿಕೆ ಕರಿತಾರಪ್ಪ ಆ ಥರ ನೆನ್ಪಿಟ್ಟುಕೋರಿ. ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಇತ್ತಪ್ಪ ಆ ಥರ ಅದು ವಾಯುವಿಕೆ ಉಸಿರಾಟ. ಜೀವಿಗಳು ಆಕ್ಸಿಜನ್ ಸಹಿತವಾಗಿ ಉಸಿರಾಟವನ್ನು ನಡೆಸಿದ್ದರೆ ಆ ಉಸಿರಾಟವನ್ನು ವಾಯುವಿಕೆ ಉಸಿರಾಟ ಅಂತ ಕರಿತಾರೋ. ಇನ್ನು ಅವಾಯುವಿಕೆ ಅಂದರೆ ಏನು ಹೇಳ್ರಿ, ಆಕ್ಸಿಜನ್ ಇಲ್ಲದೇ ಏನಾದರೂ ಉಸಿರಾಟ ನಡೆದಿತ್ತು ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೇವೆ ಹೇಳ್ರಿ, ಅವಾಯುವಿಕೆ ಉಸಿರಾಟ ಅಂತ ಕರಿತೇವೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರಬೇಕು ವಿಷಯಪ್ಪ ಅಂದ್ರೆ ಉಸಿರಾಟವು ಪ್ರಮುಖವಾಗಿ 4 ಹಂತಗಳನ್ನು ಒಳಗೊಂಡಿತ್ತು. ಎಷ್ಟು ಹಂತಗಳು? 4 ಹಂತಗಳು. ಎಕ್ಸಾಮ್ದಾಗ ಈ ಬಾರಿ 2 ಅಂಕಕ್ಕೆ ಈ ಪ್ರಶ್ನೆ ಏನಾಗ್ತದೆ ಹೇಳ್ರಿ, ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ. ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಪೂರ್ಣ ಪ್ರಮಾಣದ ನೋಡಿ. ಉಸಿರಾಟದ ಪ್ರಮುಖ 4 ಹಂತಗಳನ್ನ ನಾನಿಲ್ಲಿ ಬರ್ತಾ ಇದ್ದೇನೆ ನೋಡ್ರಿ. ಒಂದು ಗ್ಲೈಕಾಲಿಸಿಸ್ ಅದಾರೆ, ಇನ್ನೊಂದು ಆಕ್ಸಿಡೇಟಿವ್ ಡಿಕಾರ್ಬೊಸಿಲೇಷನ್ ಆಫ್ ಪೈರುವಿಕ್ ಆಮ್ಲ ಅಥವಾ ಅಸಿಡ್ ಅಂತ ಕರಿತೇವೆ, ಕ್ರೇಬ್ನ ಚಕ್ರ ಅಥವಾ ಸಿಟ್ರಿಕ್ ಆಮ್ಲ ಅಂತ ಕರಿತೇವೆ, ಇನ್ನೊಂದು ಎಲೆಕ್ಟ್ರಾನಿಕ್ ಸಾಗಾಣಿಕಾ ವ್ಯವಸ್ಥೆ ಅಂತ ಕರಿತೇವೆ. ಒಟ್ಟು 4 ಹಂತಗಳನ್ನು ಒಳಗೊಂಡಿತ್ತು. ಯಾವುದೋ ಉಸಿರಾಟದ ಹಂತಗಳು ಎಷ್ಟಪ್ಪ ಅಂದ್ರೆ 4 ಹಂತಗಳನ್ನು ನಾವು ಗಮನಿಸ್ತಾ ಇದ್ದಾವೆ, ನೋಡಬೇಕು ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಉಸಿರಾಟ 4 ಹಂತಗಳು ಯಾವ ರೀತಿ ನಡೀತಾ ಇದೆ ನೋಡಿದ್ರೆ, ಸೊ ಮೊದಲನೇದಾಗಿ ಏನಾಗ್ತದಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಸ್ನೇಹಿತರೆ. ಇಲ್ಲಿ ಏನಾಗ್ತದೆ ನೋಡ್ರಿ, ಕ್ಲಿಯರ್ ಆಗಿ ನೋಡ್ರಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಮೊದಲು ಗ್ಲೂಕೋಸ್ ಇರ್ತದೆ. ಏನು ಹೇಳ್ರಿ, ಈ ಗ್ಲೂಕೋಸು ಪ್ರಮುಖ 6 ಕಾರ್ಬನ್ಗಳನ್ನು ಒಳಗೊಂಡಿರ್ತೀವಿ. ಎಷ್ಟು ಪರಮಾಣುಗಳು ಇರ್ತಾವ್ರಿ? 6 ಕಾರ್ಬನ್ಗಳನ್ನು ಒಳಗೊಂಡಿರ್ತೀವಿ. ಕರೆಕ್ಟಾ ಸ್ನೇಹಿತರೆ? ನಿಮ್ಗೆ ಗೊತ್ತಿರಬೇಕು, ಉಸಿರಾಟ ಮೊದಲ ಹಂತದಲ್ಲಿ ಯಾವುದು, ಗ್ಲೈಕಾಲಿಸಿಸ್ ಅನ್ನುವಂಥ ಹಂತದಲ್ಲಿ ಏನಾಗ್ತದಪ್ಪ ಆ ಥರ ಗ್ಲೂಕೋಸ್ ಏನಾಗ್ತದಪ್ಪ ಆ ಥರ ಎಲ್ಲಿ ನಡೀತದೆಪ್ಪ ಆ ಥರ ನಿಮ್ಗೆ ಗೊತ್ತಿರಬೇಕು. ಗ್ಲೂಕೋಸದ್ದು ಏನಾಗ್ತದೆ ಹೇಳ್ರಿ, 3 ಕಾರ್ಬನ್ಗಳುಳ್ಳ ಒಂದು ಅಂಶ ರೆಡಿ ಆಗ್ತಾ ಇದೆ. ಅದಕ್ಕೆ ನಾವು ಪೈರುವೇಟ್ ಅಂತ ಕರಿತಾವೆ. 3 ಕಾರ್ಬನ್ಗಳ ಉಳ್ಳಂಥ ಒಂದು ವಸ್ತು. ಕರೆಕ್ಟಾ? ಗ್ಲೂಕೋಸ್ ಏನೈತೆ ಹೇಳ್ರಿ, ಪೈರುವೇಟ್ ಆಗ್ತಾ ಇದೆ ಸ್ನೇಹಿತರೆ. ಪೈರುವೇಟ್ ಆಗಬೇಕಾದ್ರೆ ಇದು ಎಲ್ಲಿ ನಡೀತದೆಪ್ಪ ಆ ಥರ ಸೈಟೋಪ್ಲಾಸಮ್ದಾಗ ನಡೀತಾ ಇದೆ. ಸೈಟೋಪ್ಲಾಸಮ್ ಅಂದರೆ ಗೊತ್ತಿದೆ ನಿಮ್ಗೆ, ಜೀವಕೋಶದ ಕೋಶ ದ್ರವ್ಯ. ಇಲ್ಲಿ ಹೇಳ್ರಿ, ಕೋಶ ದ್ರವ್ಯದಲ್ಲಿ ನೆನ್ಪಿಟ್ಕೋರಿ. ಗ್ಲೈಕೋಲಿಸಿಸ್ ಹಂತ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಗ್ಲೈಕೋಲಿಸಿಸ್ ಹಂತ ಅಂದ್ರೆ ಏನು ಹೇಳ್ರಿ, ಆಹಾರ ನಾವು ಪೋಷಣೆಯಲ್ಲಿ ನೋಡಿದ್ವು, ವಿಲ್ಲೆಗಳ ಮೂಲಕ ಆಹಾರ ಏನೈತೆ ಹೇಳ್ರಿ ಜೀವಕೋಶಕ್ಕೆ ಬಂತು. ಕರೆಕ್ಟಾ? ವಿಲ್ಲೆಗಳು ಏನು ಮಾಡಿದ್ವು ನೋಡ್ರಿ, ಆಹಾರವನ್ನು ಹೀರಿಕೆ ಮಾಡಿದ್ವು. ಹೀರಿಕೆಯಲ್ಲಿ ಹೋಯ್ತು ಹೇಳ್ರಿ ರಕ್ತನಾಳಗಳ ಮೂಲಕ ಜೀವಕೋಶಕ್ಕೆ ಬಂತು. ಆ ಜೀವಕೋಶದಲ್ಲಿ ಆಹಾರದಲ್ಲಿ ಏನೈತೆ ಹೇಳ್ರಿ ಗ್ಲೂಕೋಸ್. ಆ ಗ್ಲೂಕೋಸ್ ಏನಾಗ್ತದಪ್ಪ ಅಂದ್ರೆ ಕೋಶ ದ್ರವ್ಯದಲ್ಲಿ ಹೋಗಿ ಅಲ್ಲೇನಾಗ್ತದಪ್ಪ ಅಂದ್ರೆ ಪೈರುವೇಟಾಗಿ ಪರಿವರ್ತನೆ ಆಗ್ತಾ ಇದೆ. ಸೊ 3 ಕಾರ್ಬನ್ಗಳು ಉಳ್ಳುವಂಥ ಒಂದು ಪರಮಾಣು ಬಿಡುಗಡೆ ಆಗ್ತಾಯಿದೆ. ನಾವು ಪೈರುವೇಟ್ ಅಂತ ಕರಿತಾವೆ. ಈ ಪೈರುವೇಟಕ್ಕೆ ಇಲ್ಲಿ ಏನೈತಪ್ಪ ಅಂದ್ರೆ ಮೊದಲನೇ ಹಂತ ಕಂಪ್ಲೀಟ್ ಆಗ್ತಾ ಇದೆ ಉಸಿರಾಟದ, ಅದು ಗ್ಲೈಕಾಲಿಸಿಸ್. ಆ ಮೊದಲನೇ ಹಂತದಲ್ಲಿ ಎಲ್ಲಿ ನಡೀತಾ ಇದೆ ಅಂದ್ರೆ ಕೋಶ ದ್ರವ್ಯದಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ನಾವು ಗ್ಲೈಕಾಲಿಸಿಸ್ ಅಂತ ಕರಿತದವು. ಸೊ ನೆನಪಿಟ್ಟುಕೋರಿ ಸ್ನೇಹಿತರೆ. ಕರೆಕ್ಟಾ? ಇನ್ನು ಮುಂದಿನ 2 ಹಂತಗಳಲ್ಲಿ ಏನೇನು ಆಗ್ತಾ ಇದೆ ಬದಲಾವಣೆಗಳು. ಸೊ ಮುಂದಿನ 2 ಹಂತಗಳು ಏನಾಗ್ತಪ್ಪ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ನಡೀತಾ ಇದಾವೆ ಅನ್ನೋದು ನೋಡ್ತದವು. ಎಲ್ಲಿ ಹೇಳ್ರಿ, ಮೈಟೋಕಾಂಡ್ರಿಯಾದಲ್ಲಿ ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಸೊ ಇಲ್ಲಿ ಪ್ರಮುಖವಾಗಿ ಏನಾಗ್ತಪ್ಪ ಅಂದ್ರೆ ಕೆಲವೊಂದು ಬದಲಾವಣೆಗಳನ್ನ ನಾವು ನೋಡ್ತದವು. ಇದರ ಮುಂದಿನ ಹಂತ ಏನಾಗ್ತಪ್ಪ ಅಂದ್ರೆ ಪೈರುವೇಟದ ಮುಂದಿನ ಹಂತ ನೋಡ್ರಿ. ಆಹಾರ ಗ್ಲೂಕೋಸ್ ಏನು ಬಂತು, ಜೀವಕೋಶಕ್ಕೆ ಬಂತು. ಜೀವಕೋಶದ ಕೋಶ ದ್ರವ್ಯದಲ್ಲಿ ಏನಾಗ್ತದ, ಪೈರುವೇಟಕ್ಕೆ ಬದಲಾವಣೆ ಆಗ್ತದ. ಆ ಪೈರುವೇಟಕ್ಕೆ ಏನಾದರೂ ಆಕ್ಸಿಜನ್ ಸಿಗದೇ ಇದ್ದಾಗ ಅಂದ್ರೆ ಏನು ಹೇಳ್ರಿ, ಆಕ್ಸಿಜನ್ ಅನುಪಸ್ಥಿತಿ ಅಂತ ನಾವು ಕರಿತದ ಸ್ನೇಹಿತರೆ. ಆಕ್ಸಿಜನ್ ಅನುಪಸ್ಥಿತಿ ನೆನಪಿಟ್ಟುಕೋರಿ. ಆಕ್ಸಿಜನ್ ಅನುಪಸ್ಥಿತಿ ಅಂತ ನಾವು ಕರಿತಾ ಇದ್ದೇವೆ. ಆಕ್ಸಿಜನ್ ಅನುಪಸ್ಥಿತಿ ಅಂತ ಸಂದರ್ಭದಾಗ ಇಲ್ಲಿ ಏನಾಗ್ತಾ ಇದೆಪ್ಪ ಆ ಥರ. ಸೊ ಸ್ನೇಹಿತರೆ, ನಿಮಗೆ ಗೊತ್ತಿರಬೇಕು, ಯಾವುದು
ಪೈರುವೇಟ್ ಏನದಲ್ಲ ಆ ಪೈರುವೇಟ್ ಇಲ್ಲಿ ಏನು ಪರಿವರ್ತನೆ ಆಗ್ತದೆ ಹೇಳ್ರಿ, ಎಥೆನಾಲ್ ಆಗಿ ಏನಾಗ್ತದೆ ಹೇಳ್ರಿ, C2H5OH ಎಥನಾಲ್ ಆಗಿ ಪರಿವರ್ತನೆ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಜೊತೆಗೆ ಏನಪ್ಪ ಆ ಥರ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ, ಜೊತೆಗೆ ಏನಾಗ್ತದೆ ಹೇಳ್ರಿ, ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಸೊ ಇದು ಎಲ್ಲಿ ಹೇಳ್ರಿ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೀತಾ ಇದೆ ಸ್ನೇಹಿತರೆ, ನೆನಪಿಟ್ಕೋರಿ. ಇದು ಮುಂದಿನ ಹಂತ ಅಂತ ನಾವು ಕರಿತದವು. ಯಾವ ಹಂತ ಹೇಳ್ರೆ, ಇದು ಆಕ್ಸಿಡೇಟಿವ್ ಡಿಕಾರ್ಬೋಸಿಲೇಷನ್ ಆಫ್ ಪೈರುವಿಕ್ ಆಮ್ಲ ಏನಾಗ್ತದೆ ಇಲ್ಲಿ ಬಿಡುಗಡೆ ಆಗ್ತದೆ. ಆ ಪೈರುವಿಕ್ಗೆ ಏನಾದರೂ ಆಕ್ಸಿಜನ್ ಸಿಗದೇ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ಈ ಒಂದು ಪ್ರಕ್ರಿಯೆ ನಡೀತದೆ. ಯಾವುದು, ಎಥನಾಲ್ ಪ್ರಕ್ರಿಯೆ. ಆ ಎಥನಾಲ್ ಪ್ರಕ್ರಿಯೆಗೆ ನಾವು ಏನಂತ ಕರಿತೇವೆ, ಸಿಟ್ರಿಕ್ ಆಮ್ಲ ಅಂತಂದು ಕರಿಬೋದು, ಇಲ್ಲಂದ್ರೆ ಕ್ರೇಬ್ನ ಚಕ್ರ ಅಂತ ನಾವು ಕರಿತದವು ಸ್ನೇಹಿತರೆ. ತಾವು ಗಮನಿಸ್ಬೇಕಿಲ್ಲಿ. ಸೊ ಬಹಳಷ್ಟು ಇಂಪಾರ್ಟೆಂಟ್. ಯಾಕೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಆಕ್ಸಿಜನ್ ಅನುಪಸ್ಥಿತಿಯಾಗಿದ್ದಾಗ ಏನಾಯ್ತು ಹೇಳ್ರಿ, ಎಥನಾಲ್ ಏನಾಯ್ತು ಅಂದ್ರೆ ಬಿಡುಗಡೆ ಆಯಿತು. ಇನ್ನು ಒಂದೆಡಕ್ಕೆ ಏನಾದರೂ ಆಕ್ಸಿಜನ್ ನಮಗೆ ಉಪಸ್ಥಿತಿ ಇತ್ತು ಅಂದ್ರೆ, ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಇತ್ತಂದರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ನೇಹಿತರೆ, ಸೊ ಸಿಂಪಲ್ಲಾಗಿ ಹೇಳ್ತಾ ಇದ್ದೇವೆ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಇತ್ತಂದ್ರೆ ಇಂಥ ಸಂದರ್ಭದಾಗ ಏನಾಗ್ತದಪ್ಪ ಆ ಥರ ಮೈಟೋಕಾಂಡ್ರಿಯಾದಲ್ಲಿ ನಡೀತಾ ಇದೆ. ಆಕ್ಸಿಜನ್ ಉಪಸ್ಥಿತಿ ಇತ್ತಂದ್ರೆ ಇದೆಲ್ಲಿ ನಡೀತಾ ಇದೆ ಹೇಳ್ರಿ, ಮೈಟೋಕಾಂಡ್ರಿಯಾದಲ್ಲಿ ನಡೀತಾ ಇದೆ ಈ ಪ್ರಕ್ರಿಯೆ. ನೆನ್ಪಿಟ್ಕೋರಿ, ಮೊದಲನೇದು ಕೋಶ ದ್ರವ್ಯದಲ್ಲಿ ನಡೀತಾ ಇದೆ, ಎರಡನೇದು ಮೈಟೋಕಾಂಡ್ರಿಯಾದಲ್ಲಿ ನಡೀತಾ ಇದೆ. ಈ ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ನ ಬಳಸಿಕೊಂಡು ಇಲ್ಲಿ ಏನಾಗ್ತವಪ್ಪ ಅಂದರೆ ಎಲೆಕ್ಟ್ರಾನ್ಗಳು ಬಿಡುಗಡೆ ಆಗ್ತವೆ, ಎಲೆಕ್ಟ್ರಾನ್ಗಳ ಸಾಗಾಣಿಕೆ ಕಂಡು ಬರ್ತಾ ಇದೆ ಎಲ್ಲಿ, ಮೈಟೋಕಾಂಡ್ರಿಯಾದಲ್ಲಿ. ಆ ಎಲೆಕ್ಟ್ರಾನ್ಗಳು ಏನು ಆಕ್ಸಿಜನ್ ಬಂದಿರಲಿಲ್ಲ, ಆ ಆಕ್ಸಿಜನನ್ನು ತೊಗೊಂಡು ಎಲೆಕ್ಟ್ರಾನ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ಹೈಡ್ರೋಜನ್ ಜೊತೆ ಕೂಡಿ, ಅದರ ಜೊತೆ ಕೂಡಿ ಹೈಡ್ರೋಜನ್ ಮತ್ತು ಎಲೆಕ್ಟ್ರಾನ್ಗಳು ಕೂಡಿ ಏನು ಮಾಡ್ತಾವಪ್ಪ ಅಂದ್ರೆ, ಸೊ ಸ್ನೇಹಿತರೆ ಗೊತ್ತಿರಬೇಕು, ಇಲ್ಲಿ ಪ್ರಮುಖವಾಗಿ ಏನು ರೆಡಿ ಮಾಡ್ತಾವ್ರಿ, ನೀರನ್ನು ಸಹಿತ ಉತ್ಪತ್ತಿ ಮಾಡ್ತಾ ಇದಾವೆ. ಏನು ಹೇಳ್ರಿ, ನೀರನ್ನು ಸಹಿತ. ನೆನಪಿಟ್ಕೋರಿ ನೋಡ್ರಿ, ಗ್ಲೂಕೋಸ್ ಅದು ಪೈರುವೇಟ್ ಆಗ್ತದ. ಪೈರುವೇಟಿಗೆ ಏನಾದರೂ ಆಕ್ಸಿಜನ್ ಅವೈಲೇಬಲ್ ಇತ್ತಪ್ಪ ಅಂತಂದ್ರೆ ಅವಾಗ ಏನಾಗ್ತದೆ ಹೇಳ್ರಿ, CO2 ಜೊತೆಗೆ ಎಲೆಕ್ಟ್ರಾನ್ಗಳು ಹೈಡ್ರೋಜನ್ ಜೊತೆ ಕೂಡಿಕೊಂಡು ಏನು ಮಾಡ್ತಾವ್ರಿ, ನೀರನ್ನು ಉತ್ಪತ್ತಿ ಮಾಡ್ತದವು. ಜೊತೆಗೆ ಬೃಹತ್ ಪ್ರಮಾಣದ ಶಕ್ತಿ ಇಲ್ಲಿ ಏನಾಗ್ತದೆ ಹೇಳ್ರಿ, ಬಿಡುಗಡೆ ಆಗ್ತಾ ಇದೆ. ನೆನ್ಪಿಟ್ಕೋರಿ, ಇಲ್ಲಿ ಪ್ರಮುಖವಾಗಿ ಶಕ್ತಿ ಬಹಳಷ್ಟು ಕಡಿಮೆ ಇರ್ತಾ ಇದೆ. ನೆನ್ಪಿಟ್ಕೋರಿ, ಎಲ್ಲಿ ಅನುಪಸ್ಥಿತಿಯಲ್ಲಿ ಅಷ್ಟೊಂದು ಶಕ್ತಿ ಬಿಡುಗಡೆ ಆಗೋದಿಲ್ಲ, ಬಟ್ ಅತಿ ಹೆಚ್ಚು ಶಕ್ತಿಯಲ್ಲಿ ಬಿಡುಗಡೆ ಆಗ್ತದಪ್ಪ ಅಂದ್ರೆ ಆಕ್ಸಿಜನ್ ಎಲ್ಲಿ ಹೇಳ್ರಿ, ಉಪಸ್ಥಿತಿಯಲ್ಲಿ ಬಿಡುಗಡೆ ಆಗ್ತಾ ಇದೆ. ತಾವು ಗಮನಿಸ್ಬೇಕು ಇದನ್ನು. ಕ್ಲಿಯರ್ ಆಯ್ತಾ? ಸೊ ನೆನ್ಪಿಟ್ಕೋರಿ. ಇನ್ನು ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ಆಕ್ಸಿಜನ್ ಕೊರತೆನೂ ಸಹಿತ ಆಗ್ತದೆ. ಏನು ಹೇಳ್ರಿ, ಆಕ್ಸಿಜನ್ ಕೊರತೆ, ಉಸಿರಾಟ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಕೆಲವೊಮ್ಮೆ ನಮಗೆ ಸಿಗಂಗಿಲ್ಲ. ಅಂಥ ಸಂದರ್ಭದಾಗ ಸಹಿತ ನಮಗೇನಾಗ್ತದಪ್ಪ ಅಂದ್ರೆ ಗ್ಲೂಕೋಸ್ ಅದು ಪೈರುವೇಟ್ ಆಗಿರ್ತದೆ, ಆ ಪೈರುವೇಟಿಗೆ ಸರಿಯಾಗಿ ಆಕ್ಸಿಜನ್ ಅವೈಲೇಬಲ್ ಇಲ್ಲದೇ ಇದ್ದಾಗ, ಕೊರತೆ ಇದ್ದಾಗ ಏನಾಗ್ತದಪ್ಪ ಆ ಥರ, ಸೊ ಅಲ್ಲೇನಾಗ್ತದೆ ಹೇಳ್ರಿ, ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತಾ ಇದೆ. ನೋಡ್ರಿ ಸ್ನೇಹಿತರೆ, ಯಾವ ಆಮ್ಲ ಹೇಳ್ರಿ, ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಶಕ್ತಿ ಬಿಡುಗಡೆ ಆಗ್ತದೆ. ವಿಶೇಷವಾಗಿ ಒಬ್ಬ ಓಟಗಾರ ಓಡಿ ಬಂದು ಏನು ಮಾಡ್ತಪ್ಪ ಅಂದ್ರೆ ನಿಲ್ತಾ ಇದನ್ನು, ಕಾಲ ನೋವುಗಳು ಬರ್ತಾ ಇದೆ. ಕಾರಣ ಅವನಿಗೆ ಸರಿಯಾದ ಏನಾರಂಗಿಲ್ಲ ಹೇಳ್ರಿ, ಆಕ್ಸಿಜನ್ ಸಿಗಂಗಿಲ್ಲ. ಸೊ ಹಾಗಾಗಿ ಆಕ್ಸಿಜನ್ ಕೊರತೆಯಿಂದ ಏನು ಉಂಟಾಗ್ತಿದೆ ಹೇಳ್ರಿ, ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಕಂಡು ಬರ್ತಾ ಇದೆ. ಸೊ ಇದು ವಿಶೇಷವಾಗಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಸ್ನಾಯುಗಳಲ್ಲಿ ಕಂಡು ಬರ್ತಾ ಇದೆ. ಎಲ್ಲಿ ಹೇಳ್ರಿ, ಸ್ನಾಯುಗಳಲ್ಲಿ. ಕೇಳ್ಬೋದು ಎಕ್ಸಾಂಪಲ್, ಒಬ್ಬ ಓಟಗಾರ ಓಡಿ ಬಂದ ತಕ್ಷಣ ಕೈಕಾಲುಗಳು ನೋಯ್ತಾ ಇದ್ದಾವೆ. ಯಾಕೆ ಅಂದರೆ ಅಲ್ಲಿ ಆಕ್ಸಿಜನ್ ಸರಿಯಾಗಿ ಸಿಗದೇ ಇದ್ದಾಗ ಅಲ್ಲಿ ಶಕ್ತಿ, ನೀರು ಬಿಡುಗಡೆ ಆಗೋ ಬದಲಾಗಿ ಏನಾಗ್ತದೆ ಹೇಳ್ರಿ, ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಸೊ ಹೀಗಾಗಿ ಅವನ ಕಾಲುಗಳಲ್ಲಿ ಸ್ನಾಯುಗಳ ಒಂದು ಸೆಳೆತ ಉಂಟಾಗ್ತಾ ಇದೆ, ನೋವುಗಳು ಉಂಟಾಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಸೊ ಈ ಹಂತವನ್ನು ನಾವೇನಂತ ಕರಿತೇವೆ ಹೇಳ್ರಿ, ಈ 4 ಹಂತಗಳಲ್ಲಿ ವಿವರಣೆ ಮಾಡ್ತಾವೆ. ಮೊದಲನೇ ಹಂತ ಗ್ಲೂಕೋಸ್ ಅದು ಪೈರುವೇಟ್ ಆಗ್ತಾ ಇದೆ. ಸೊ ಸೈಟೋಪ್ಲಾಸಮ್ದಲ್ಲಿ ನಡೀತದೆ. ಮುಂದಿನ ಹಂತ 2 ಹಂತಗಳು ಯಾವುವು, ಪೈರುವಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ. ಏನಾಗ್ತಪ್ಪ ಅಂದ್ರೆ ಆಕ್ಸಿಜನ್ ಮೇಲೆ ಡಿಪೆಂಡ್ ಅದ ಸ್ನೇಹಿತರೆ. ಆಕ್ಸಿಜನ್ ಏನಾದರೂ ಸಿಗದೇ ಇದ್ದಾಗ ಅದು ಎಥನಾಲ್ ಆಗಿ ಪರಿವರ್ತನೆ ಆಗಿ ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಸೊ ವಿಶೇಷವಾಗಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಎಲ್ಲಿ ನಡೀತದೆಪ್ಪ ಅಂದರೆ ಈಸ್ಟ್ಗಳಲ್ಲಿ ನಡೀತಾ ಇದೆ ಸ್ನೇಹಿತರೆ. ಎಲ್ಲಿ ಹೇಳ್ರಿ, ಈಸ್ಟ್ಗಳಲ್ಲಿ. ಸೊ ಇದಕ್ಕೆ ನಾವು ಯಾವ ಪ್ರಕ್ರಿಯೆ ಅಂತ ಕರಿತಾವೆ ಅಂದ್ರೆ ಹುದುಗುವಿಕೆ, ಪರ್ಮೆಂಟೇಷನ್ ಅಂತ ಕರಿತಾರೋ. ಹುದುಗುವಿಕೆಯಲ್ಲಿ ಏನಾಗ್ತದೆ, ಈ ಒಂದು ವಿಶೇಷ ಅಂಶ ಕಂಡು ಬರ್ತಾ ಇದೆ. ಹುದುಗುವಿಕೆ ಪ್ರಕ್ರಿಯೆಯಲ್ಲಿ ಈ ಒಂದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಮಧ್ಯ ಸರಾಯನ ನಾವು ತಯಾರು ಮಾಡ್ತಾ ಇದ್ದೇವೆ. ಅಲ್ಲಿ ಈಸ್ಟ್ಗಳ ಬೆಳವಣಿಗೆನ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಆಕ್ಸಿಜನ್ ಏನಾರಂಗಿಲ್ಲ ಹೇಳ್ರಿ, ಅನುಪಸ್ಥಿತಿ ಇರ್ತದೆ, ಅಲ್ಲಿ ಉಪಸ್ಥಿತಿಯಲ್ಲಿ ಇರುವುದಿಲ್ಲ. ಏನಾದರೂ ಆಕ್ಸಿಜನ್ ಕೊರತೆ ಆಯ್ತಂದ್ರೆ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವನ್ನು ಬಿಡುಗಡೆ ಮಾಡ್ತದೆ. ಹೀಗಾಗಿ ಕೈಕಾಲುಗಳಲ್ಲಿ ನೋವಿಗೆ ಕಾರಣ ಆಗಿದೆ. ಇನ್ನು ಜೊತೆಗೆ ಆಕ್ಸಿಜನ್ ಏನಾದರೂ ಉಪಸ್ಥಿತಿಯಲ್ಲಿ ಇತ್ತಪ್ಪ ಅಂದ್ರೆ ಅದು CO2 ಜೊತೆಗೆ ನೀರನ್ನು ಸಹಿತ ಏನು ಮಾಡ್ತದೆ, ಇಲ್ಲಿ ಎಲೆಕ್ಟ್ರಾನ್ಗಳ ಸಾಗಾಣಿಕೆ ಹೈಡ್ರೋಜನ್ ಜೊತೆ ಕಂಡು ಬರ್ತಾ ಇದೆ. ಹೈಡ್ರೋಜನ್ ಎಲೆಕ್ಟ್ರಾನ್ ಕೂಡಿ ಏನಾದ್ರು ಮಾಡ್ತಾವಪ್ಪ ಅಂದ್ರೆ ನೀರನ್ನು ಸಹಿತ ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಆಕ್ಸಿಜನ್ ಸಹಿತ ಉಸಿರಾಟ ಪ್ರಕ್ರಿಯೆಗೆ ನಾವು ವಾಯುವಿಕೆ ಉಸಿರಾಟ ಅಂತ ಕರಿತಾವೆ. ಅವಾಯುವಿಕೆ ಉಸಿರಾಟ ಅಂದ್ರೆ ಹೇಳ್ರಿ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಉಂಟಾಗ್ತಕ್ಕಂಥ ಉಸಿರಾಟ ಪ್ರಕ್ರಿಯೆ ಅವಾಯುವಿಕೆ. ನೆನಪಿಟ್ಟುಕೋರಿ, ವಾಯುವಿಕೆಯಲ್ಲಿ ಏನಾಗ್ತಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದ ಏನಾಗ್ತೈತಿ ಹೇಳ್ರಿ, ಶಕ್ತಿ ಬಿಡುಗಡೆ ಆಗ್ತೈತಿ. ಬಟ್ ಇಲ್ಲಿ ಕಡಿಮೆ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತಾ ಇದೆ ಎಲ್ಲಿ, ಅವಾಯುವಿಕೆಯಲ್ಲಿ. ನೆನ್ಪಿಟ್ಕೋರಿ, ವಿಶೇಷವಾಗಿ ಇಲ್ಲಿ ಸುಮಾರು 38 ATP ರೂಪದಲ್ಲಿ ಏನಾಗ್ತೈತಿ ಶಕ್ತಿ ಬಿಡುಗಡೆ ಆಗ್ತಾ ಇದೆ. 38 ATP ಕಣಗಳು ಕಂಡು ಬಂದವು ಎಲ್ಲಿ,
ನೆನಪಿಟ್ಕೋರಿ. ಎಲ್ಲಿ ವಾಯುವಿಕೆ ಉದಾಹರಣೆ ಪೈರುವೇಟ್ದಾಗ 2 ATP ಇರ್ತಾವ್ರಿ ಸ್ನೇಹಿತರೆ, ಗೊತ್ತಿರಲಿ. ನೆಕ್ಸ್ಟ್ ಆಕ್ಸಿಜನ್ ಉಪಸ್ಥಿತಿಯಲ್ಲಿ 36 ATP ಕಣಗಳು ಏನಾಗ್ತಾವ್ರಿ ಶಕ್ತಿ ರೂಪದಲ್ಲಿ ಬಿಡುಗಡೆ ಆಗ್ತದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಇಲ್ಲಿ 2 ATP ಮಾತ್ರ, ಬಟ್ ಅನುಪಸ್ಥಿತಿಯಲ್ಲಿ ಯಾವುದೇ ATPಗಳು ಬಿಡುಗಡೆ ಆಗೋದಿಲ್ಲ. ವಿಶೇಷವಾಗಿ ಇಲ್ಲಿ ಶಕ್ತಿ ಏನಾಗಿದೆ ಹೇಳ್ರಿ ಬಹಳಷ್ಟು ಕಡಿಮೆ ಇರ್ತದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ, ತಾವು ಇಲ್ಲಿ ನೋಡಬೇಕಾಗ್ತದೆ. ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿ ಏನಾಗ್ತದಪ್ಪ ಆ ಥರ ಇಲ್ಲಿ ಅಷ್ಟೊಂದು ಶಕ್ತಿ ಇರುವುದಿಲ್ಲ. ಬಟ್ ಇಲ್ಲಿ ATP ರೂಪದಲ್ಲಿ 36 ATP ಕಣಗಳು ಕಂಡು ಬರ್ತದವು. ಇದರ ಅರ್ಥ ಇಲ್ಲಿ 38 ATP ಆದರೆ ಇಲ್ಲಿ ಎಷ್ಟು ಹೇಳ್ರಿ, ಇಲ್ಲಿ ಅವಾಯುಕ್ಯದಲ್ಲಿ ಕೇವಲ 2 ATP ಮಾತ್ರ ಕಣಗಳು ಏನಾಗ್ತಾವ್ರಿ ಕಂಡು ಬಂದದ್ದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಇನ್ನು ವಿಶೇಷವಾಗಿ ಇಲ್ಲಿ ಆಕ್ಸಿಜನ್ ಉಪಸ್ಥಿತಿ ಇರ್ತದೆ, ಇಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಇರ್ತದೆ ಅನ್ನೋದನ್ನು ನಾವು ನೋಡ್ತಾ ಇದ್ದಾವೆ. ಕ್ಲಿಯರ್ ಆಯ್ತಾ? ವಿಶೇಷವಾಗಿ ಇದು ಏನು ಹೇಳ್ರಿ ಮೈಟೋಕಾಂಡ್ರಿಯಾದಲ್ಲಿ ನಡೀತಾ ಇದೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ನೀರು ಬಿಡುಗಡೆ ಆಗ್ತದೆ, ಬಟ್ ಇಲ್ಲಿ ಎಥನಾಲ್ ಬಿಡುಗಡೆ ಆಗ್ತದೆ ಅನ್ನೋದು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಇದೇನಪ್ಪ ಅಂದ್ರೆ ವಾಯುವಿಕೆ ಮತ್ತು ಅವಾಯುವಿಕೆಗೆ ಇರ್ತಕ್ಕಂಥ ಪ್ರಮುಖ ವ್ಯತ್ಯಾಸಗಳು ಅಂತ ಕರಿತಾರೆ. ಎಕ್ಸಾಮ್ದ ವ್ಯತ್ಯಾಸಗಳು ಸಹಿತ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸ ತುಂಬಾ ಇದೆ ಸ್ನೇಹಿತರೆ. ಹಾಗಾಗಿ ಉಸಿರಾಟ ಈ ರೀತಿಯಾಗಿ ಏನತ್ತಪ್ಪ ಅಂದ್ರೆ ಕಂಡು ಬಂದದ್ದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಸೊ ನೆನಪಿಟ್ಕೊಳ್ಳಿ, 4 ಹಂತಗಳಲ್ಲಿ ಗ್ಲೈಕಾಲಿಸಿಸ್, ಆಕ್ಸಿಡೇಟಿವ್ ಡಿಕಾರ್ಬೊಲೇಷನ್ ಆಫ್ ಪೈರುವಿಕ್ ಆಮ್ಲ, ಕ್ರೇಬ್ನ ಚಕ್ರ ಅಥವಾ ಸಿಟ್ರಿಕ್ ಆಮ್ಲ ಅಂತ ಕರಿತಾವೆ, ಎಲೆಕ್ಟ್ರಾನ್ನ ಸಾಗಾಣಿಕಾ ವ್ಯವಸ್ಥೆ ಅಂತ ಕರಿತಾವೆ. ಒಟ್ಟು 4 ಹಂತಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಒಂದು ಉಸಿರಾಟ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದನ್ನ ನಾವು ಗಮನಿಸ್ತೇವೆ. ಸೊ ಇಲ್ಲಿ ಪ್ರಮುಖವಾಗಿ ವಾಯುವಿಕೆ ಮತ್ತು ಅವಾಯುವಿಕೆ ಬಗ್ಗೆ ನಿಮಗೆ ಏನಾಗಿರ್ಬೇಕು ಹೇಳ್ರಿ ಐಡಿಯಾ ಇರಬೇಕು ಸ್ನೇಹಿತರೆ. ಕ್ಲಿಯರ್ ಆಯ್ತಾ? ಎಸ್, ಓಕೆ. ಇನ್ನು ಮುಂದಿನ ಹಂತವನ್ನು ನೋಡಿದ್ರೆ ಸಸ್ಯಗಳಲ್ಲಿ ಯಾವ ರೀತಿ ಉಸಿರಾಟ ನಡೀತಾ ಇದೆ. ಸೊ ಪ್ರಮುಖವಾಗಿ ಸಸ್ಯಗಳಲ್ಲಿ ಪ್ರಮುಖ ಒಂದು ಅಂಶಗಳನ್ನ ಗಮನಿಸೋದಾದ್ರೆ ಈ ಸಸ್ಯಗಳು ಪ್ರಮುಖವಾಗಿ ತಮ್ಮದೇ ಆದಂಥ ಕೆಲವೊಂದು ಅಂಗಗಳಿದಾವೆ. ಸೊ ಅಂಗಗಳು ಯಾವಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಅದು ಬೇರುಗಳ ಮೂಲಕ ಆಗಿರ್ಬೋದು ಅಥವಾ ಕಾಂಡಗಳ ಮೂಲಕ ಆಗಿರ್ಬೋದು ಅಥವಾ ಎಲೆಗಳ ಮೂಲಕ. ಸೊ ಇವುಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಏನಾಗಿದೆಪ್ಪ ಅಂದ್ರೆ ಪತ್ರ ರಂಧ್ರಗಳು ಕಂಡು ಬಂದವು. ಎಲೆಗಳಲ್ಲಿ ಅತಿ ಹೆಚ್ಚಾಗಿ ಏನು ಕಂಡು ಬಂದವ್ರಿ ಪತ್ರ ರಂಧ್ರಗಳು ಕಂಡು ಬಂದ ನೋಡ್ತದವು ಸ್ನೇಹಿತರೆ. ಆ ಪತ್ರ ರಂಧ್ರಗಳು ಏನು ಮಾಡ್ತಾವಪ್ಪ ಆ ಥರ ಅನಿಲಗಳ ಒಂದು ವಿನಿಮಯನ ಮಾಡಿಕೊಳ್ತಾ ಇದ್ದವು. ಅನಿಲಗಳ ವಿನಿಮಯ ಎಲ್ಲಿ ನಡೀತದಪ್ಪ ಅಂದ್ರೆ ಪತ್ರ ರಂಧ್ರಗಳಲ್ಲಿ ನಡೀತಾ ಇದೆ. ಸೊ ಇದರ ಅರ್ಥ ಸಸ್ಯಗಳಲ್ಲಿ ಉಸಿರಾಟ ಎಲ್ಲಿ ನಡೀತದಪ್ಪ ಅಂದ್ರೆ ಪತ್ರ ರಂಧ್ರಗಳ ಮೂಲಕ ನಡೀತಾ ಇರೋದನ್ನು ನಾವು ಗಮನಿಸ್ತದ ಸ್ನೇಹಿತರೆ, ಗೊತ್ತಿರಬೇಕಿದೆ ನಿಮ್ಗೆ. ಕ್ಲಿಯರ್ ಆಯ್ತಾ? ಸೊ ಪತ್ರ ರಂಧ್ರಗಳ ಮೂಲಕ ಅನಿಲಗಳು ಏನು ಮಾಡ್ತಾವಪ್ಪ ಅಂದ್ರೆ ವಿನಿಮಯ ಅಥವಾ ಅಂದ್ರೆ ಏನು ಹೇಳ್ರಿ ಸಸ್ಯಗಳು ಆಕ್ಸಿಜನನ್ನು ತಗೋತಾ ಇದಾವೆ. ನೆಕ್ಸ್ಟ್ ಏನು ಬಿಡ್ತಾವಲ್ರಿ CO2 ಬಿಡ್ತಾ ಇದಾವೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರಬೇಕು, ಪೋಷಣೆಯಲ್ಲಿ ಹಸಿರು ಸಸ್ಯಗಳು ಬೆಳಗಿನ ಅವಧಿಯಲ್ಲಿ ಏನು ಮಾಡ್ತಿರ್ತಾವಲ್ರಿ ಆಹಾರ ಪ್ರಕ್ರಿಯೆಗೆ ಏನು ಬೇಕಾಗಿರ್ತದಲ್ರಿ ದ್ಯುತಿ ಸಂಶ್ಲೇಷಣೆ ನಡೆಸಲು ಅವುಗಳಿಗೆ ಇಂಗಾಲದ ಡೈಆಕ್ಸೈಡ್ ಬೇಕಾಗಿರ್ತದೆ. ಹಾಗಾಗಿ ಮುಂಜಾನೆ ಹೊತ್ತಿನಲ್ಲಿ ಸಸ್ಯಗಳು ಏನು ಬಿಡಂಗಿಲ್ಲ ಹೇಳ್ರಿ CO2 ಹೊರಗಡೆ ಬಿಡಂಗಿಲ್ಲ, ಅಲ್ಲೇ ಇಟ್ಕೋತಾವೆ. ಯಾಕೆ ಹೇಳ್ರಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲೂ ಏನು ಮಾಡ್ತಾವ್ರಿ ಬಳಸ್ಕೊಳ್ತಾ ಇದಾವೆ. ಯಾವ ಹಸಿರು ಸಸ್ಯಗಳು ನೆನ್ಪಿಟ್ಕೊಳ್ರಿ. ರಾತ್ರಿ ಹೊತ್ತಿನ ಮಾತ್ರ ಏನು ಮಾಡ್ತಾವ್ರಿ ಹೆಚ್ಚಿಗೆ CO2 ಬಿಡ್ಕೊಳ್ತದವು. ಯಾವ ಮರಗಳಾಗಿರ್ಬೋದು ಸಸ್ಯಗಳು. ಆದರೆ ಬೆಳಕಿನ ಸಮಯದಲ್ಲಿ ಏನಾಯ್ತಪ್ಪ ಅಂದ್ರೆ CO2 ಅಲ್ಲೇ ಇಟ್ಕೋತಾವೆ. ಕಾರಣ ದ್ಯುತಿ ಸಂಶ್ಲೇಷಣೆ ನಡೆಸಲು ಏನು ಮಾಡ್ತಾವಪ್ಪ ಅಂದ್ರೆ ಈ CO2 ಏನು ಮಾಡ್ತಾವ್ರಿ ಬಳಸ್ಕೊಳ್ತಾ ಇದಾವೆ. ಸಸ್ಯಗಳಲ್ಲಿ ವಿಶೇಷವಾಗಿ ಪತ್ರ ರಂಧ್ರಗಳ ಮೂಲಕ ಏನಾಗ್ತದಪ್ಪ ಅಂದ್ರೆ ಅನಿಲಗಳ ಒಂದು ವಿನಿಮಯ ಆಗ್ತಾ ಇದೆ, ಆಕ್ಸಿಜನನ್ನು ಪಡೆದುಕೊಳ್ತದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಓಕೆ, ಇನ್ನು ಇದೇ ರೀತಿ ಏನಪ್ಪ ಅಂದ್ರೆ ಕೆಲವೊಂದು ಏಕಕೋಶ ಜೀವಿಗಳನ್ನು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಯಾವ ಏಕಕೋಶ ಜೀವಿಗಳು? ಏಕಕೋಶ ಜೀವಿಗಳಂದ್ರೆ ಯಾವ್ದು ಅಮೀಬಾ ಆಗಿರ್ಬೋದು, ಇಗ್ಲಿನ್ ಆಗಿರ್ಬೋದು, ಪ್ಯಾರಾಮಿಸಮ್. ವಿಶೇಷವಾಗಿ ಅವು ಏನು ಮಾಡ್ತಾವಪ್ಪ ಅಂದ್ರೆ ಏಕಕೋಶ ಜೀವಿಗಳಲ್ಲಿ ಎದ್ರ ಮೂಲಕ ನಡೀತಿದ್ರಿ ವಿಸರಣೆ ಮೂಲಕ ಏನು ನಡೀತಿದ್ರಿ ಆಕ್ಸಿಜನ್ ಅಂದರೆ ಉಸಿರಾಟ ಪ್ರಕ್ರಿಯೆ ನಡೀತಾ ಇದೆ. ವಿಸರಣೆ ಮೂಲಕ ಅವು ತಮ್ಮ ಒಂದು ಉಸಿರಾಟ ಪ್ರಕ್ರಿಯೆನ ನಡೆಸ್ತಾ ಇದಾವೆ. ಯಾವ ಕೆಲವೊಂದು ಏಕಕೋಶ ಜೀವಿಗಳು. ಸ್ನೇಹಿತರೆ ಇಲ್ಲಿ ಗಮನಿಸಬೇಕು, ಪ್ರಮುಖವಾಗಿ ಏನಪ್ಪ ಅಂದ್ರೆ ಕೆಲವೊಂದು ಜಲಚರ ಪ್ರಾಣಿಗಳಲ್ಲಿ ಉಸಿರಾಟ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ. ವಿಶೇಷವಾಗಿ ನೀರಿನಲ್ಲಿ ಆಕ್ಸಿಜನ್ ಪ್ರಮಾಣ ಬಹಳಷ್ಟು ಏನಾಗಿರ್ತೈತಿ ಹೇಳ್ರಿ ಕಡಿಮೆ ಇರ್ತದೆ, ನೆನಪಿಟ್ಕೋರಿ. ಆದರೆ ಭೂಮಿಯ ಮೇಲೆ ಏನಾಗಿರ್ತದಪ್ಪ ಆ ಥರ ಆಕ್ಸಿಜನ್ ಪ್ರಮಾಣ ಹೆಚ್ಚಿಗೆ ಆಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಸ್ನೇಹಿತರೆ, ನೆನಪಿಟ್ಕೋರಿ. ಆದರೆ ಜಲಚರ ಪ್ರಾಣಿಗಳಲ್ಲಿ ನೀರಿನಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ, ಜೊತೆಗೆ H2O ಏನಾಗಿರ್ತದೆ ಹೇಳ್ರಿ ಸಂಯುಕ್ತ ರೂಪದಲ್ಲಿ ಆಕ್ಸಿಜನ್ ಇರುವುದರಿಂದ ಏನಾಗ್ತದಪ್ಪ ಆ ಥರ. ಸೊ ಪ್ರಮುಖವಾಗಿ ಜಲಚರ ಪ್ರಾಣಿಗಳಿಗೆ ಸಪ್ರೇಟಾಗಿ ಏನು ಸಿಗಂಗಿಲ್ಲ ಹೇಳ್ರಿ ಆಕ್ಸಿಜನ್ ಸಿಗಂಗಿಲ್ಲ, ನೆನಪಿಟ್ಕೋರಿ. ಹಾಗಾಗಿ ಮೀನುಗಳಂಥ ಕೆಲವೊಂದು ಜೀವಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಇಲ್ಲಿ ತಮ್ಮದೇ ಆದಂಥ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಇದಾವೆ ಸ್ನೇಹಿತರೆ. ಏನಪ್ಪ ಆ ಥರ ಈಗ ನೀರಿನಲ್ಲಿ ಕರಗಿದಂಥ ಆಕ್ಸಿಜನ್ನ ಉದಾಹರಣೆ ಯಾವುವು ಮೀನುಗಳು ಏನು ಮಾಡ್ತಾವಪ್ಪ ಅಂದ್ರೆ ಈ ನೀರನ್ನು ಏನು ಮಾಡ್ತಾವಪ್ಪ ಅಂದ್ರೆ ತೆಗ್ತಾ ಇದಾವೆ, ನೀರನ್ನು ಕುಡಿತಾ ಇದಾವೆ. ಆ ನೀರನ್ನು ಕುಡಿದ ನಂತರ ಅಥವಾ ನೀರನ್ನು ಸೇವನೆ ಮಾಡಿದ ನಂತರ ಆ ನೀರಿನಲ್ಲಿ ಏನು ಕರಗಿರ್ತಕ್ಕಂಥ ಆಕ್ಸಿಜನನ್ನು ಏನು ಮಾಡ್ತದಪ್ಪ ಅಂದ್ರೆ ಜಕ್ಕೊಂಡು ಬಿಡ್ತದೆ, ರಕ್ತದಲ್ಲಿ ಏನು ಮಾಡ್ತದೆ ಹೇಳ್ರಿ ಹೀರಿಕೊಳ್ತಾ ಇದೆ. ಕಿವಿರುಗಳ ಮೂಲಕ ಏನು ಮಾಡ್ತಿದೆ ಹೇಳ್ರಿ ರಕ್ತ ಕಳಿಸ್ತಾ ಇದೆ, ನೆನ್ಪಿಟ್ಕೊರಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ನೀರು ಸೇವನೆ ಮಾಡ್ತದೆ, ಸೇವನೆ ಮಾಡಿದ ನಂತರ ಆ ನೀರಿನಲ್ಲಿರ್ತಕ್ಕಂಥ ಆಕ್ಸಿಜನನ್ನು ಏನು ಮಾಡ್ತಿದೆ ಹೇಳ್ರಿ ಕಿವಿರುಗಳ ಮೂಲಕ ಒಳಗಡೆ ಏನು ಮಾಡ್ತದೆ ತಳ್ತಾ ಇದೆ, ಹೀರಿಕೊಳ್ತಾ ಇದೆ. ಹೀರ್ಕೊಂಡು ಎಲ್ಲಿ ಕಳಿಸ್ತೈತಿ ಹೇಳ್ರಿ ರಕ್ತಕ್ಕೆ ಕಳಿಸ್ತಾ ಇದೆ. ಸೊ ಈ ರೀತಿ
ಜಲಚರ ಪ್ರಾಣಿಗಳಲ್ಲಿ ಏನು ನಡೀತಾ ಇದೆ ಹೇಳ್ರಿ, ಒಂದು ಆಕ್ಸಿಜನ್ ಸರಬರಾಜು ನಡೀತಾ ಇದೆ. ಜೊತೆಗೆ ಆ ಒಂದು ಪ್ರಾಣಿಗಳ ಉಸಿರಾಟದ ವೇಗನೂ ಸಹಿತ ಏನಾಗಿರ್ತೈತೆ ಹೇಳ್ರಿ, ಹೆಚ್ಚಾಗಿರ್ತದೆ. ಯಾಕೆ ಹೆಚ್ಚಾಗಿರ್ತದೆ ಅಂದ್ರೆ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ, ಎಲ್ಲಿ ನೀರಿನಲ್ಲಿ. ಹಾಗಾಗಿ ಜಲಚರ ಪ್ರಾಣಿಗಳು ವಿಶೇಷವಾಗಿ ಹೆಚ್ಚಿನ ಒಂದು ಉಸಿರಾಟದ ವೇಗವನ್ನು ಹೊಂದಿರ್ತಾವ ಅನ್ನೋದನ್ನ ನೋಡ್ತದವು. ಸೊ ಆದರೆ ನೆಲಚರ ಪ್ರಾಣಿಗಳು ಏನಾಗಿರ್ತವೆ ಅಷ್ಟೊಂದು ಉಸಿರಾಟದ ವೇಗವನ್ನು ಅಧಿಕವಾಗಿ ಹೊಂದಿರುವುದಿಲ್ಲ. ಕಾರಣ ಭೂಮಿ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ನಮಗೆ ಅವೈಲಬಲ್ ಇದೆ. ಬಟ್ ಆ ನೀರಿನಲ್ಲಿ ಸಂಯುಕ್ತವಾಗಿ ಸಿಗೋದ್ರಿಂದ ಅಲ್ಲಿ ಬಹಳಷ್ಟು ಆಕ್ಸಿಜನನ್ನು ಏನು ಮಾಡಬೇಕಾಗ್ತದೆ, ಪದೇ ಪದೇ ತಗೋಬೇಕಾಗ್ತದೆ. ಹಾಗಾಗಿ ಪದೇ ಪದೇ ನೀರನ್ನು ಕುಡಿದು ಆ ನೀರಿನ ಮೂಲಕ ಆಕ್ಸಿಜನನ್ನು ಯಾವ ಪಡೆದುಕೊಳ್ತಾ ಇದ್ದಾವೆ ಪ್ರಾಣಿಗಳು ಪಡೆದುಕೊಳ್ತಾ ಇದ್ದಾವೆ. ಸ್ನೇಹಿತರೆ ನೆನಪಿಟ್ಕೊರಿ, ಜಲಚರ ಪ್ರಾಣಿಗಳ ಒಂದು ಉಸಿರಾಟ ವೇಗ ಯಾಕೆ ಹೆಚ್ಚಾಗಿರ್ತದಪ್ಪ ಅಂದರೆ ನೀರಿನಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ. ಜೊತೆಗೆ ಆಕ್ಸಿಜನ್ ಸಂಯುಕ್ತ ರೂಪದಲ್ಲಿ ಇರೋದರಿಂದ ಅದನ್ನು ನಾವು ಏನು ಮಾಡ್ತಾವ್ರಿ, ವಿಭಜನೆ ಮಾಡಿ ಏನು ಮಾಡ್ತಾವಪ್ಪ ಅಂದ್ರೆ ರಕ್ತ ಕಳಿಸುವಂಥ ಕೆಲಸ ಮಾಡ್ತದವು ಯಾವ ಪ್ರಾಣಿಗಳು. ಕರೆಕ್ಟಾ? ಸೊ ಈ ರೀತಿ ಸಸ್ಯ ಮತ್ತು ಏಕಕೋಶ ಜೀವಿಗಳು ಅಥವಾ ಜಲಚರ ಪ್ರಾಣಿಗಳಲ್ಲಿ ಏನು ನಡೀತೈತೆ ಹೇಳ್ರೆ ಉಸಿರಾಟದ ಒಂದು ಪ್ರಕ್ರಿಯೆ ನಾವು ಗಮನಿಸ್ತದವು ಸ್ನೇಹಿತರೆ. ಇನ್ನು ಅದೇ ರೀತಿ ಕೊನೆಗೆ ಮಾನವನಲ್ಲಿ ಒಂದು ಉಸಿರಾಟ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಸ್ನೇಹಿತರೆ. ಮಾನವನಲ್ಲಿ ಒಂದು ಉಸಿರಾಟ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಸಿಂಪಲ್ ಆಗಿದೆ ಸ್ನೇಹಿತರೆ, ಏನು ವಿಶೇಷತೆ ಇಲ್ಲ. ಸೊ ಉಸಿರಾಟಕ್ಕಾಗಿನ ಒಂದು ಏನದಪ್ಪ ಅಂದ್ರೆ ನಮ್ಮಲ್ಲಿ ಶ್ವಾಸಾಂಗ ವ್ಯೂಹ ಇದೆ ಅನ್ನೋದನ್ನ ನೋಡ್ತಾವೆ. ಈ ಶ್ವಾಸಾಂಗ ವ್ಯೂಹದ ಮೂಲಕ ಏನು ಮಾಡ್ತದೆ ಹೇಳ್ರೆ ಉಸಿರಾಟ ಪ್ರಕ್ರಿಯೆ ನಡೀತದೆ. ಸಿಂಪಲ್ ಇದೆ ಸ್ನೇಹಿತರೆ. ಫಸ್ಟ್ ಏನು ಮಾಡ್ತವಪ್ಪ ಅಂದ್ರೆ ಮೂಗಿನ ಹೊಳ್ಳೆಗಳ ಮೂಲಕ, ಎಲ್ಲಿ ಮೂಗಿನ ಹೊಳ್ಳೆಗಳ ಮೂಲಕ ಎಲ್ಲಿ ಬರ್ತೈತೆ ಹೇಳ್ರಿ, ಸೊ ಈ ರೀತಿ ಗಂಟಲಿಗೆ ಬರ್ತಾ ಇದೆ. ಇಲ್ಲಿ ಎಪಿಗ್ಲಾಟಿಸ್ ಇದೆ. ಸೊ ಇಲ್ಲೇನತ್ತಪ್ಪ ಅಂದ್ರೆ ಕೆಲವೊಂದು ಶ್ವಾಸಾಂಗ ಕೋಶಗಳದಾವೆ, ಶ್ವಾಸಕೋಶಗಳದಾವ ಅನ್ನೋದನ್ನ ನೋಡ್ತದೋ. ಕರೆಕ್ಟಾ? ಈ ಶ್ವಾಸಕೋಶಗಳನ್ನ ನಾವು ನೋಡ್ತದೋ. ಕರೆಕ್ಟಾ? ಸೊ ಇಲ್ಲೇನದಪ್ಪ ಅಂದ್ರೆ ಒಪೆ ಇದೆ ಅನ್ನೋದನ್ನ ನೋಡ್ತದೋ. ಕರೆಕ್ಟಾ ಸ್ನೇಹಿತರೆ? ಓಕೆ, ಇಲ್ಲಿ ಶ್ವಾಸಾಂಗ ಕೋಶದಲ್ಲಿ ನೆನಪಿಟ್ಕೋರಿ, ಫಸ್ಟು ಮೂಗಿನ ಮೂಲಕ ಏನಾಗ್ತದೆ ಹೇಳ್ರಿ, ಆಕ್ಸಿಜನ್ ಒಳಗೆ ಎಂಟ್ರಿ ಆಗ್ತಾ ಇದೆ. ಮೂಗಿನ ನಂತರ ಇಲ್ಲಿ ಹೋಗ್ತಿತ್ತು ಹೇಳ್ರಿ ಗಂಟಲಿಗೆ ಹೋಗ್ತಾ ಇದೆ. ಗಂಟಲಿನಲ್ಲಿ ಏನಿದೆ ಹೇಳ್ರಿ ಎಪಿಗ್ಲಾಟಿಸ್ ಇದೆ. ಆ ಎಪಿಗ್ಲಾಟಿಸ್ ಏನು ಮಾಡ್ತಿಪ್ಪ ಅಂದ್ರೆ ಆ ಗಾಳಿಯನ್ನು ಎಲ್ಲಿ ಕಳಿಸ್ತಿತ್ತು ಹೇಳ್ರಿ, ಶ್ವಾಸಕೋಶದಿಂದ ಎಲ್ಲಿ ಹೋಗ್ತೈತಿ, ಶ್ವಾಸನಾಳ, ಶ್ವಾಸಕೋಶದಿಂದ ಎಲ್ಲಿ ಹೋಗ್ತಿತ್ತು ಹೇಳ್ರಿ ಶ್ವಾಸ ನಾಳಕ್ಕೆ ಹೋಗ್ತಾ ಇದೆ. ಆ ಶ್ವಾಸನಾಳದ ಮೂಲಕ ಮುಂದೆ ಹಂಗೆ ಕವಲು ಹೊಡೆದು ಏನಾಗ್ಯದಪ್ಪ ಅಂದರೆ ಇಲ್ಲಿ ಈ ರೀತಿ ಏನದಪ್ಪ ಆ ಥರ ಕೆಲವೊಂದು ರಚನೆಗಳು ನಮಗೆ ಕಂಡು ಬಂದವು. ಅವುಗಳನ್ನ ಸೂಕ್ಷ್ಮವಾಗಿ ನೋಡಿದಾಗ ಸೊ ಅಲ್ಲಿ ನಮಗೆ ಚೀಲಗಳು ಕಂಡು ಬಂದವು. ಯಾವ ಚೀಲ ಹೇಳಿದ್ರೆ ಗಾಳಿ ಚೀಲಗಳು ಅಥವಾ ಗಾಳಿ ಗೂಡಗಳು ಅಥವಾ ವಾಯುಕೋಶಗಳು ಅಥವಾ ನಾವು ಕರಿತದವು. ಸೊ ಇವಕ್ಕೆ ಏನಂತ ಕರಿತಾರೆ ಹೇಳ್ರಿ ಇಂಗ್ಲೀಷ್ನಾಗ ಅಲ್ವಿಯೋಲೈಗಳು ಅಂತ ಕರೀತಾರೆ ಸ್ನೇಹಿತರೆ. ಈ ಅಲ್ವೇಗಳು ವಿಶೇಷವಾಗಿ ಬಲೂನ್ ಟೈಪ್ ಇದಾವೆ. ಇವು ಅತಿ ಹೆಚ್ಚು ಏನಾಗಿದಾವಪ್ಪ ಅಂದ್ರೆ ರಕ್ತನಾಳಗಳಿಂದ ಕೂಡಿದವು. ಇವುಗಳ ಮೇಲೆ ಏನು ಹೇಳ್ರಿ ರಕ್ತನಾಳಗಳ ಒಂದು ಗುಂಪು ಕಂಡು ಬಂದವು. ಸ್ನೇಹಿತರೆ ನೆನಪಿಟ್ಕೋರಿ, ಮೂಗಿನಲ್ಲಿ ಕೆಲವೊಂದು ಕೂದಲುಗಳು ಮತ್ತು ದ್ರವ ರೂಪದ ವಸ್ತು ಇರ್ತವೆ. ಅವು ಸೂಕ್ಷ್ಮಾಣುಜೀವಿಗಳು ಧೂಳಿನ ಕಣಗಳು ಒಳಗೆ ಹೋಗದಂತೆ ನಮಗೆ ರಕ್ಷಣೆಯನ್ನು ಕೊಡ್ತದವು. ಸೊ ತದನಂತರ ಆಕ್ಸಿಜನ್ ಗಂಟಲು ಎಪಿಗ್ಲಾಟಿಸಲ್ ಮೂಲಕ ಶ್ವಾಸಕೋಶಕ್ಕೆ ತಲುಪ್ತಾ ಇದೆ. ಅಲ್ಲಿ ಶ್ವಾಸನಾಳಗಳ ಮೂಲಕ ಗಾಳಿ ಚೀಲಕ್ಕೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿದಾವ ಸ್ನೇಹಿತರೆ. ಇಲ್ಲಿ ಕೊನೆಗೆ ಏನದಪ್ಪ ಅಂದ್ರೆ ಈ ರೀತಿ ಗಾಳಿ ಚೀಲಗಳು ಏನದಪ್ಪ ಅಂದ್ರೆ ಎರಡು ಕಡೆ ನಮಗೆ ಏನಾಗ್ತಾವ ಹೇಳ್ರೆ ಈ ರೀತಿ ಗಾಳಿ ಚೀಲಗಳು ಕಂಡು ಬಂದ ಅನ್ನೋದನ್ನ ನೋಡ್ತದವು. ಕರೆಕ್ಟಾ? ಆ ಗಾಳಿ ಚೀಲಗಳು ಆಕ್ಸಿಜನ್ ಬರೋಕೆ ಏನತ್ತಪ್ಪ ಅಂದ್ರೆ ಈ ರೀತಿ ಉಬ್ಬಿದಂತೆ ಕಂಡು ಬರ್ತಾವೆ, ದೊಡ್ಡದಂತೆ ಉಬ್ಬಿನಂತೆ ಕಂಡು ಬರ್ತಾವೆ. ಸೊ ಇಲ್ಲಿ ಏನತ್ತಪ್ಪ ಅಂದ್ರೆ ಅನಿಲಗಳ ಒಂದು ವಿನಿಮಯ ನಡೀತಾ ಇದೆ. ರಕ್ತನಾಳಗಳು ಏನು ಬಂದಿರ್ತಾವಲ್ಲ ಆ ರಕ್ತನಾಳಗಳು ಏನು ಕೊಡ್ತಾವ್ರಿ, CO2 ತಗೋತಾವು. ಏನು ತೊಗೊಂಡು ಹೋಗ್ತಾವ್ರಿ, ಆಕ್ಸಿಜನನ್ನು ತೊಗೊಂಡು ಹೋಗ್ತಾ ಇದಾವೆ. ಎಲ್ಲಿ ಈ ಗಾಳಿ ಚೀಲಗಳಲ್ಲಿ. ವೆರಿ ಇಂಪಾರ್ಟೆಂಟಾ. ಹಾಗಾದ್ರೆ ಇಲ್ಲಿ ಆಕ್ಸಿಜನನ್ನು CO2 ತರತಕ್ಕಂಥ ಕೆಲಸ ಯಾವ್ದು ಮಾಡ್ತದಪ್ಪ ಆ ಥರ RBC ಮಾಡ್ತಾ ಇದೆ. RBC ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ಸ್ನೇಹಿತರೆ, ರೆಡ್ ಬ್ಲಡ್ ಸೆಲ್ ಅಂತ ಕರಿತಾವೆ. RBCಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ವರ್ಣಕ್ಕೆ ಯಾವುದಪ್ಪ ಅಂದ್ರೆ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಇರೋದ್ರಿಂದ ರಕ್ತ ಏನಾಗಿತ್ತು ಹೇಳ್ರಿ ಕೆಂಪಾಗಿದೆ ಸ್ನೇಹಿತರೆ. ಜೊತೆಗೆ ಇದರ ಪ್ರಮುಖ ಕೆಲಸ ಅಥವಾ RBCಯ ಪ್ರಮುಖ ಅಥವಾ ಹಿಮೋಗ್ಲೋಬಿನ್ ಪ್ರಮುಖ ಕೆಲಸ ಏನಪ್ಪ ಆ ಥರ ನೆನ್ಪಿಟ್ಕೊರಿ, ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನನ್ನು ಕೊಡೋದ. ಎಲ್ಲ ಜೀವಕೋಶಗಳಿಂದ ಏನು ತರೋದು ಹೇಳ್ರಿ CO2 ತರುವಂಥ ಕೆಲಸ ಯಾವ್ದು ಮಾಡ್ತದೆ ಹೇಳ್ರಿ ಹಿಮೋಗ್ಲೋಬಿನ್ ಮಾಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ನಾವು ಏನಂತ ಕರಿತಪ್ಪ ಅಂದ್ರೆ ಉಸಿರಾಟದ ವರ್ಣಕ ಅಂತ ನಾವು ಕರಿತದೆ. ಉಸಿರಾಟದ ವರ್ಣಕ ಯಾವುದಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಅಂತ ನಾವು ಕರಿತದವು. ತಾವು ಇಲ್ಲಿ ಗಮನಿಸಬೇಕಾಗ್ತದೆ ಸ್ನೇಹಿತರೆ. ಕ್ಲಿಯರ್ ಆಯ್ತಾ? ಉಸಿರಾಟದ ವರ್ಣಕ್ಕೆ ಯಾವ್ದು ಹೇಳ್ರಿ ಹಿಮೋಗ್ಲೋಬಿನ್. ಅದು ಏನು ಮಾಡ್ತಪ್ಪ ಅಂದ್ರೆ ಗಾಳಿ ಚೀಲಗಳಲ್ಲಿ ಏನು ರಕ್ತನಾಳಗಳದಲ್ಲ ಆ ರಕ್ತನಾಳಗಳ ಮೂಲಕ ಹಿಮೋಗ್ಲೋಬಿನ್ ಆಕ್ಸಿಜನ್ ತೊಂದು ಎಲ್ಲಿ ಹೋಗ್ತೈತೆ ಹೇಳ್ರಿ ಜೀವಕೋಶಕ್ಕೆ ಹೋಗ್ತಾ ಇದೆ, ಜೀವಕೋಶಕ್ಕೆ ಕೊಡ್ತಾ ಇದೆ. ಆ ಜೀವಕೋಶ ಏನು ಮಾಡ್ತೈತೆ ಹೇಳ್ರಿ ಆಕ್ಸಿಜನನ್ನು ತೊಂದ ಏನು ಮಾಡ್ತದೆ ಪೈರುವೇಟ್ ಆಗಿ, ಪೈರುವೇಟ್ ಇದ್ದದ ಆಕ್ಸಿಜನ್ ತಗೋತದ. ಮೈಟೋಕಾಂಡ್ರಿಯಾದಲ್ಲಿ ಏನು ನಡೀತದೆ ಹೇಳ್ರಿ ಗ್ಲೂಕೋಸ್ ಏನಾಗ್ತದೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಶಕ್ತಿ ಬಿಡುಗಡೆ ಆಗ್ತಿದೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಪುನಃ ಮತ್ತೆ ಯಾವ ತರ್ತಿತ್ತು ಹೇಳ್ರಿ ರಕ್ತನಾಳಗಳು. ಯಾವ ಹಿಮೋಗ್ಲೋಬಿನ್ ಏನು ಮಾಡ್ತೈತಿ ರಕ್ತನಾಳಗಳ ಮೂಲಕ ಮತ್ತು ಪುನಃ ಎಲ್ಲಿ ಬರ್ತಿತ್ತು ಹೇಳ್ರಿ ಗಾಳಿ ಗೂಡಕ್ಕೆ ಬರ್ತದೆ. ಇಲ್ಲಿ ಗಾಳಿಗಳಲ್ಲಿ ಏನಾಗ್ತದ ಅನಿಲಗಳ ವಿನಿಮಯ ಆಗಿ ಮತ್ತು ಪುನಃ ಉಲ್ಟಾ ಏನಾಗ್ತದೆ ಹೇಳ್ರಿ ಮೂಗಿನ ಮೂಲಕ ಹೊರಗೆ ಹೋಗ್ತಾ ಇದೆ ಯಾವುದು CO2. ಈ ರೀತಿ ಏನಪ್ಪಾ ಅಂದ್ರೆ ಆಕ್ಸಿಜನ್ ಮತ್ತು CO2 ಅನಿಲಗಳ ವಿನಿಮಯ ಎಲ್ಲಿ ನಡೀತದಪ್ಪ ಅಂದ್ರೆ ಮಾನವನಲ್ಲಿ ನಡೀತಾ ಇದೆ ಸ್ನೇಹಿತರೆ. ನೆನಪಿಟ್ಕೋರಿ, ಅದಕ್ಕೆ ಮೂಲ ಕಾರಣ ಯಾವುದಪ್ಪ ಅಂದ್ರೆ ಉಸಿರಾಟದ ವರ್ಣಕ, ಅದು ಹಿಮೋಗ್ಲೋಬಿನ್. CO2 ಅತಿ ಹೆಚ್ಚಾಗಿ ಕರಗಿಸ್ಕೊಳ್ತಾ ಇದೆ. CO2 ಅತಿ ಹೆಚ್ಚಾಗಿ ರಕ್ತದಲ್ಲಿ ಕರಗ್ತಾ ಇದೆ. ನೆನಪಿಟ್ಕೋರಿ, ರಕ್ತದಲ್ಲಿ ಅತಿ ಹೆಚ್ಚು ಕರಗುವ ಒಂದು
ಅನಿಲ ಯಾವುದಪ್ಪ ಆ ಥರ CO2, ಕಡಿಮೆ ಪ್ರಮಾಣದಲ್ಲಿ ಯಾವುದಪ್ಪ ಅಂದ್ರೆ ಆಕ್ಸಿಜನ್. ಸೊ ಹಾಗಾಗಿ ಭಾಳಷ್ಟು ಅನುಕೂಲಕರವಾದಂಥ ಒಂದು ಅಂಶ ಆಗಿದೆ. ನಾವು ನೋಡ್ತದೋ ರಕ್ತದಲ್ಲಿ ಅತಿ ಹೆಚ್ಚು ಕರಗ್ತಕ್ಕಂಥ ಒಂದು ವಸ್ತು ಯಾವುದಪ್ಪ ಅಂದ್ರೆ CO2 ಆಗ್ಯದ ರೀ. ಕಡಿಮೆ ಪ್ರಮಾಣದಲ್ಲಿ ಕರಗ್ತಕ್ಕಂಥ ಒಂದು ವಸ್ತು ಯಾವ್ದು ಆಗ್ಯದ ಆಕ್ಸಿಜನ್ ಆಗ್ಯದ ಸ್ನೇಹಿತರೆ. ಇಲ್ಲಿ ಅಲ್ವೇಗಳ ಪಾತ್ರ ಭಾಳಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡ್ತದೋ ಎಕ್ಸಾಮ್ದಾಗ ಅದ ಪ್ರಶ್ನೆ ನಿಮ್ಗೆ ಏನು ಮಾಡ್ಬೋದು ಹೇಳ್ರಿ ಕೇಳ್ಬೋದು. ಸೊ ಇಷ್ಟೇನಪ್ಪ ಅಂತಂದ್ರೆ ಉಸಿರಾಟ, ಪ್ರಮುಖವಾಗಿ ಉಸಿರಾಟದ ಹಂತಗಳು ವಾಯುವಿಕೆ, ಅವಾಯುವಿಕೆ ಉಸಿರಾಟ ಸಸ್ಯಗಳಲ್ಲಿ ಯಾವ ರೀತಿ ನಡೀತಾ ಇದೆ, ಪ್ರಾಣಿಗಳಲ್ಲಿ, ಜೊತೆಗೆ ಏಕಕೋಶ ಆಗಿರ್ಬೋದು, ಜಲಚರ ಜೀವಿಗಳಾಗಿರ್ಬೋದು, ಜೊತೆಗೆ ಮಾನವನಲ್ಲಿ ಯಾವ ರೀತಿ ಒಂದು ಉಸಿರಾಟ ಪ್ರಕ್ರಿಯೆ ನಡೀತದಪ್ಪ ಅಂದ್ರೆ ಈ ರೀತಿಯಾಗಿ ನಡೀತದೆ ಅನ್ನೋದನ್ನು ನಾವು ವಿವರವಾಗಿ ತಿಳಿದುಕೊಂಡಿದ್ದಾವೆ ಸ್ನೇಹಿತರೆ. ಸೊ ಮುಂದಿನ ಭಾಗದಲ್ಲಿ ಹೃದಯದ ಬಗ್ಗೆ ನಾವೇನು ಮಾಡೋಣ ಹೇಳ್ರಿ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ಅಧ್ಯಯನ, ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತಾ ಇದ್ದೀನಿ. ಸೊ ಸ್ಟಡಿ